ಸಿನಿಮಾ ಬಗ್ಗೆ ಹೊಗಳಬೇಕಂದ್ರೆ ನಾಲಿಗೆ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಬಡತನದಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಮಗನ ಶ್ರೀಮಂತ ಮಾಡ್ತಾರೆ. ಶ್ರೀಮಂತ ಮಗ ಏನು ಮಾಡ್ತಾನೆ ಹೇಳಿ ಕೊನೆಗಾಲದಲ್ಲಿ? ಒಬ್ಬ ತಂದೆ ತಾಯಿ ಬಡತನದಲ್ಲಿ ಮಗನ ಶ್ರೀಮಂತನ ಮಾಡ್ತಾರೆ. ಶ್ರೀಮಂತ ಮಗ ಏನು ಮಾಡ್ತಾನೆ ಗೊತ್ತಾ? ಕೊನೆಗಾಲದಲ್ಲಿ ಅನಾಥಾಶ್ರಮ ಸೇರಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಇದೇ ದುರಂತ. ಅಂಥ ಮಕ್ಕಳು ಸಿನಿಮಾ ನೋಡಬೇಕು. ತಂದೆ ತಾಯಿ ಸಾಕ ಯೋಗ್ಯತೆ ಇರಲ್ಲ ನೋಡಿ, ಅಂಥ ನನ್ನ ಮಕ್ಕಳು ಒಂದು ಸಿನಿಮಾ ನೋಡಬೇಕು. ಒಬ್ಬ ತಂದೆ ಹೆಗಲ ಮೇಲೆ ಹೊತ್ಕೊಂಡು ಮಗನ ಯಾಕೆ ತೋರಿಸ್ತಾನೆ ಹೇಳಿ? ನಾನು ನೋಡ್ದೇ ಇರೋದೆಲ್ಲ ನನ್ನ ಮಗ ನೋಡಲಿ, ನನ್ನ ಮಗ ಕಲಿತು ಒಳ್ಳೇದು ಮಾಡಲಿ ಅಂತ. ಆ ಮಗ ಬೆಳೆದು ಹೋದ್ಮೇಲೆ ಏನು ಮಾಡ್ತಾನೆ ಹೇಳಿ? ಬೆಳೆಸಿರೋಂಥ ತಂದೆನ ಬಿಟ್ಬಿಟ್ಟು ಹೋಗ್ತಾನೆ. ಒಂದು ಹೇಳ್ತೀನಿ, ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತೇಳಿ ಎಷ್ಟೋ ಜನ ಸಾಯ್ತಾರೆ ಹುಡುಗರು. ಯಾವಳ ಬಿಟ್ಟಾಗ ಬೇವರ್ಸಿಗೆ ದೇವಸ್ಥಾನ ಕಟ್ಟೋದಲ್ಲ, ತಂದೆ ತಾಯಿಗೆ ದೇವಸ್ಥಾನ ಕಟ್ಟಯ್ಯ. ನೀವು ಹುಟ್ಟಿದಕ್ಕೂ ಜೀವನ ಸಾರ್ಥಕ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಂಥವ್ರು ನೋಡ್ಬೇಕು ಗೊತ್ತಾ ಸಿನಿಮಾ? ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು, ವಯಸ್ಸಾಗಿರೋರು, ಮುದುಕರು, ವಯಸ್ಸಿರೋರು, ಹುಡುಗರು ಕಲಿಬೇಕಾಗಿರೋ ಎಲ್ಲರೂ ಸಿನಿಮಾ ನೋಡಬೇಕು. ಆ ಥರ ಕಂಟೆಂಟ್ ಇದೆ ಸಿನಿಮಾ. ಪ್ರೀತಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ತಾನೆ. ಕೊನೆಗೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಮುಖ್ಯ ಸರ್ ನನಗೆ ಅಂತಾನೆ. ಒಂದು ತುತ್ತು ಅನ್ನಿಗೆ ಗೌರವ ಕೊಡೋಂಥ ಕಲ್ಚರ್ ಹುಡುಗರಲ್ಲಿದೆ. ಅದು ಹುಡುಗಿರು ಕಲಿಬೇಕು. ಏನಂತೀರಾ? ಅದು ಕಲಿಬೇಕು. ಯಾಕೆಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ವರ್ಡ್ಗಳೇ ಸಾಲ್ತಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ ಮೇಡಮ್. ರಂಗಾಯಣ ರಘು ಸರ್ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಂತೂ ಫುಲ್ಲು ಫಿದಾ. ನಾನು ನಿಜವಾಗ್ಲೂ ಹಿರಿಯ ಕಲಾವಿದರು, ಅವ್ರನ್ನ ಹೊಗಳಬೇಕು ಅನ್ನೋಕ್ಕೊಂದು ಯೋಗ್ಯತೆ ಬೇಕು. ಬಟ್ ಆ ಯೋಗ್ಯತೆ ನಾನು ಪಡ್ಕೊಂಡಿದ್ದೀನಿ ಅನ್ಕೊತೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ, ಅಷ್ಟು ಚೆನ್ನಾಗಿ ಈ ಜನ್ರೇಷನ್ಗೆ ಏನು ಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಈ ಸಿನಿಮಾನ ನಾವೆಲ್ಲ ಗೆಲ್ಲಿಸ್ಬೇಕು ಕನ್ನಡಿಗರು. ಕನ್ನಡ ಸಿನಿಮಾಗಿಂತಿದ್ದ ಸಿನಿಮಾಗಳು ಬೇಕು. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಪಕ್ಕದಲ್ಲಿ ಏನೋ ಒಬ್ಬ ವ್ಯಕ್ತಿ ಕುತ್ಕೊತಾನೆ, ಆ ವ್ಯಕ್ತಿ ಕಣ್ಣಲ್ಲಿ ನೀರೇ ಬರುತ್ತೆ. ನಾನು ಅಂದ್ಕೊಂಡಾಗ ಪ್ರತಿಯೊಬ್ಬರ ಮನಸ್ಸಲ್ಲಿ ನೋವಿರುತ್ತೆ, ಎಲ್ಲರ ಮನಸ್ಸಲ್ಲೂ ನೋವಿರುತ್ತೆ. ಆಯಿತಾ? ಆ ನೋವಿನಿಂದ ತುಂಬ ಒಂದು ಕೆಟ್ಟ ಒಂದು ಶಕ್ತಿ ಇರುತ್ತೆ. ಏನು ಅಂದರೆ ನಾವೇನೋ ತಪ್ಪು ಮಾಡಿರ್ತೀವಿ ನೋಡಿ. ಒಂದು ವ್ಯಕ್ತಿ ಇದ್ದಾಗ ಉಳಿಸ್ಕೋಬೇಕು, ಕಳ್ಕೊಂಡಾಗ ಸಿಗಲ್ಲ. ಇದ್ದಾಗ ಆ ವ್ಯಕ್ತಿನ ಉಳಿಸ್ಕೊಂಡು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರಬೇಕು. ಕಳ್ಕೊಂಡ್ಮೇಲೆ ಏನೂ ಸಿಗಲ್ಲ. ಆ ಉದ್ದೇಶನೇ ಈ ಸಿನಿಮಾ. ಇದ್ದಾಗ ಯಾವುದೇ ಪ್ರೀತಿ ಆಗಲಿ ಏನಾಗಲಿ ಉಳಿಸ್ಕೊಳ್ಳಿ, ಕಳ್ಕೊಂಡ್ಮೇಲೆ ಯಾವುದೂ ಸಿಗಲ್ಲ. ಸರಿನಾ? ನೀವೆಲ್ಲ ಅಂಥ ಕೆಟ್ಟ ನನ್ನ ಮಕ್ಳಿಗೆ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ, ಅಂಥ ಕೆಟ್ಟವರು ಈ ಪ್ರಪಂಚಕ್ಕೆ ಬೇಡವೇ ಬೇಡ ಮೇಡಮ್. ಯಾಕೆಂದರೆ ತಂದೆ ತಾಯಿ 20 ವರ್ಷ ಹಾಕೊಳ್ಳೋಕೆ ಬಟ್ಟೆ ಇರಲ್ಲ ಮೇಡಮ್, ಅರ್ಕ ಬಟ್ಟೆಯಲ್ಲಿ ಹಾಕೊಳ್ಳೋಕೆ ಚಪ್ಪಲಿ ಇರಲ್ಲ. ಮಕ್ಕಳನ್ನ ಅಷ್ಟು ಕಷ್ಟಪಟ್ಟು ರಾಯಲಾಗಿ ಬೆಳೆಸ್ತಾರೆ. ಮಕ್ಕಳು ಕಿತ್ತೋದು ನನ್ನ ಮಕ್ಕಳ ಚೆನ್ನಾಗಿ ಸಾಕೊಳ್ರು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ ಮೇಡಮ್. ಯಾಕೆಂದರೆ ಎಲ್ಲ ತಂದೆ ತಾಯಿಗಳು ತನ್ನ ಮಗ ಚೆನ್ನಾಗಿರಲಿ, ನನ್ನ ಮಗ ಶ್ರೀಮಂತ ಆಗಿರಲಿ ನೋಡ್ತಾರೆ. ಅದೇ ಮಕ್ಕಳು ಏನು ಮಾಡ್ತಾರೆ ಹೇಳಿ? ತಮ್ಮ ದುರಾಶೆಗೋಸ್ಕರ ಅನಾಥಾಶ್ರಮ ಕೊಡ್ತಾರೆ. ಬಟ್ ಅದು ಬಿಡಬಾರ್ದು. ಒಳ್ಳೇದಾಗಲಿ. ಎಲ್ಲ ಸಿನಿಮಾ ನೋಡಿ ಬಂದು. ಚೆನ್ನಾಗಿತ್ತು. ಚೆನ್ನಾಗಿತ್ತು. ನನಗೇನು ಇಷ್ಟ ಆಯಿತು ಅಂದರೆ ಮಕ್ಕಳಿಗಿನ ಸಾಕಿದ ಮಗನೇ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಏನು ಒಂದು ದಾರಿಗೆ ದಳಕ್ಕೆ ತಂದರು, ಅವ್ರಿಗೊಂದು ಮುಕ್ತಿ ಕೊಡಿಸ್ರು. ಹಾಂ, ಮಕ್ಕಳಿಗೆ ತೋರಿಸೋದೇ ಅದು ತೋರಿಸಿರೋದು. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಸಂಸಾರ ಇಷ್ಟ ಆಯ್ತು. ಹೀರೋ ಅವರಪ್ಪ ಇಷ್ಟ ಆಯ್ತು. ತುಂಬ ಚೆನ್ನಾಗಿತ್ತು. ನಮ್ಗೆ ಅವ್ನ ಮಗ ಮಾಡ್ತಾವನಲ್ವಾ, ಅವ್ನು ಸಾಕಿರೋದಕ್ಕೆ ನೋಡ್ತಾನ. ಅಪ್ಪ ಮಗ ಸಂಬಂಧ ಹೆಂಗೈತೆ ನೋಡ್ರಿ, ಅದು ತುಂಬಾ ಇಷ್ಟ ಆಯ್ತು. ಇಟ್ಸ್ ಎಕ್ಸಲೆಂಟ್. ಆ್ಯಕ್ಚುಲಿ ಈ ಜನ್ರೇಷನ್ಗೆ ಬೇಕಿರುವಂಥ ಮೂವಿ. ಯಾಕೆಂದರೆ ಸಂಬಂಧದ ಬಗ್ಗೆ ಬೆಲೆನೇ ಗೊತ್ತಿಲ್ಲ. ಯಾಕೆಂದರೆ ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತಾರೆ. ಸೊ ಇದು ಖಂಡಿತ ಬೇಕಾಗಿದೆ. ಯಾಕೆಂದರೆ ಸಂಬಂಧದ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಅಲ್ಲಿ ಬಿಡೋ ಬದಲು ತಂದೆ ತಾಯಿನ ಮನೆಯಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಹೇಗೆ ಸಾಕಿದ್ರು
ಅದು ರಿಟರ್ನ್ ಕೊಡೋ ಅಂಥದ್ದು ಮಾಡಿ ಅವರಿಗೆ ಮುಕ್ತಿ ಕೊಟ್ಟರೆ ಭಾಳ ಎಕ್ಸಲೆಂಟ್ ಅನ್ನೋದನ್ನ ಸಂದೇಶ ಕೊಟ್ಟಿದೆ ಮೂವಿ. ಎಕ್ಸಲೆಂಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಕೂಡ. ಸೊ ಹೀರೋ ಆ್ಯಕ್ಟಿಂಗ್ ಇಷ್ಟ ಆಯಿತು, ಮತ್ತು ತಂದೆ ಪಾತ್ರ ಮಾಡಿದಾರಲ್ಲ ಮುತ್ತಣ್ಣ ಈಸ್ ಎಕ್ಸಲೆಂಟ್. ಆ್ಯಕ್ಚುಲಿ ಈಸ್ ಅ ರಿಯಲ್ ಹೀರೋ ಹೇಳಬೇಕಂದ್ರೆ. ಸೊ ಭಾಳ ಚೆನ್ನಾಗಿದೆ, ಎಕ್ಸಲೆಂಟ್. ನೋ ಐ ಆಮ್ ನಾಟ್ ಐ ಆಮ್ ಎ ಬ್ಯಾಚುಲರ್ ಬಿಕಾಸ್ ಐ ಟೀಚ್ ಮೆಡಿಟೇಷನ್. ಸೊ ಹಾಗಾಗಿ ಸಂಬಂಧದ ಬಗ್ಗೆ ನಾವು ಮೆಡಿಟೇಷನಲ್ಲಿ ಹೇಳ್ಕೊಡ್ತಾ ಇರ್ತೀವಿ. ಎಷ್ಟೋ ಜನ ನಮ್ಮ ಆಶ್ರಮಗಳಿಗೆ ಬರ್ತಾರೆ, ಸೊ ನಮ್ಮ ಮಕ್ಕಳು ಓಡಿಸ್ಬಿಟ್ರು, ಅವ್ರು ಸರಿಗೆ ನೋಡ್ಕೊಳಲ್ಲ ಅಂತ. ಸೊ ಹಾಗಾಗಿ ಐ ಎಕ್ಸ್ಪೀರಿಯನ್ಸ್ ದಟ್. ಐ ಆಮ್ ನಾಟ್ ಎ ಫಾದರ್, ಐ ಆಮ್ ಜಸ್ಟ್ ಎ ಮೆಡಿಟೇಷನ್ ಟೀಚರ್, ಬಟ್ ಐ ಬಿಲೀವ್ ದಟ್ ಅಂದರೆ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಫೀಲಿಂಗ್ ಆಫ್ ದಟ್ ಫಾದರ್ ಆ್ಯಂಡ್ ಮದರ್. ಸೊ ಹಾಗಾಗಿ ಎಕ್ಸಲೆಂಟ್ ಆಗಿತ್ತು. ಮಕ್ಕಳು ಇದನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು. ವೆಲ್ಕಮ್. ತುಂಬ ಚೆನ್ನಾಗಿದೆ ಮೇಡಮ್. ಅಪ್ಪ ಮಗಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಅಲ್ಲಿ ಅಪ್ಪ ಮಗಳದು ತುಂಬ ಕಾನ್ಸೆಪ್ಟ್ ಚೆನ್ನಾಗಿದೆ. ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಮಕ್ಕಳು ಫಾರಿನ್ಗೆ ಹೋದೆ ಅಂತಾರೆ. ಬಟ್ ಅಂಥದ್ರಲ್ಲಿ ಇವಾಗ ಅಪ್ಪ ಮಕ್ಕಳು ಫ್ಯಾಮಿಲಿ ಯಾವ ರೀತಿ ಇರಬೇಕು ಬಾಂಧವ್ಯ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಈಗೆಲ್ಲ ಮಕ್ಕಳು ಬರೀ ದುಡ್ಡು ಅಂತ ತಂದೆ ತಾಯಿನ ಬಿಟ್ಟು ಅನಾಥಾಶ್ರಮಕ್ಕೆ ಹೋಗಿ ಸೇರಿಸ್ತಾ ಇದ್ದಾರೆ. ಆ ಅನಾಥಾಶ್ರಮಕ್ಕೆ ಸೇರಿಸೋದೇ ನಮ್ಮಲ್ಲೇ ಪ್ರೀತಿ ಇದೆ, ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ನೀವು ಕಾನ್ಸೆಪ್ಟ್ ಇದೆ. ಮುತ್ತಣ್ಣ ಅವ್ರು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ, ತುಂಬ ಚೆನ್ನಾಗಿದೆ. ರಂಗಾಯಣ ರಂಗುದಂತೂ ಆಕ್ಟ್ ತುಂಬ ಚೆನ್ನಾಗಿದೆ ಮೇಡಮ್. ಅನ್ನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘು ಅವ್ರದ್ದು ಸೂಪರ್ ಆಗಿದೆ ಆಕ್ಟಿಂಗ್. ಅದೇ ಹೇಳದ್ನಲ್ಲ ಮೇಡಮ್, ನಮ್ಮ ಫ್ರೆಂಡ್ ಬೋತ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೊ ಏನಂದ್ರೆ ಬರೀ ದುಡ್ಡು ಅಂತಲ್ಲ, ಸೊ ಒಂದು ಮನುಷ್ಯತ್ವ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ. ಜೀವನದಲ್ಲೇ ಹಂಗೆ ನಡೆದ್ಬಿಟ್ಟಿದೆ ಅನಿಸುತ್ತೆ. ಎಂಗೇಜ್ನವರು ನೋಡಲೇಬೇಕು. ಹೀರೋನು ತುಂಬ ಚೆನ್ನಾಗಿ ಮಾಡಿದೆ. ಹೀರೋ ಅಪ್ಪ ತುಂಬ ಇಷ್ಟ ಆಯ್ತು. ಹೌದು ಅದೇ ಹೇಳಿದ್ನಲ್ಲ, ಮಕ್ಕಳು ನೋಡಬೇಕು ಇದು, ಆವಾಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಈ ಥರ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಫಿಲಮು. ಪ್ರಣವ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಂಗಾಯಣ ರಘು ಅವರಂತೂ ಆ್ಯಕ್ಟಿಂಗಲ್ಲಿ ಸೂಪರು. ಅವರು ತಂದೆಯಾಗಿ ಮಾಡಿದ್ರಕ್ಕಿಂತ ಹೆತ್ತ ತಂದೆಗಿನ್ನ ಹೆಚ್ಚಿನ ಪ್ರೀತಿಯನ್ನು ತೋರಿಸಿರೋದ್ರಿಂದ ನಮಗೆ ಎಲ್ಲರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅದರಲ್ಲೂ ಪ್ರಣವ್ ಅವ್ರ ಆ್ಯಕ್ಟಿಂಗು ರಂಗಾಯಣ ರಘು ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು.